ಉಳ್ಳಾಲ ನಗರಕ್ಕೆ ಭೂಗತ ಲೈನ್ ವಿದ್ಯುತ್ ಸಂಪರ್ಕ ವ್ಯವಸ್ಥೆಗೆ 186 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಶಾಸಕ ಹಾಗೂ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಶೀಘ್ರದಲ್ಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಕಾಮಗಾರಿ ಆರಂಭವಾಗಲಿದೆ ಎಂದು ಅವರು ಸರ್ಕ್ಯೂಟ್ ಹೌಸ್ನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಗರದ ಸೌಹಾರ್ದ ಹೆಚ್ಚಿಸುವುದರ ಜೊತೆಗೆ ಅಭಿವೃದ್ಧಿಯ ದೃಷ್ಟಿಯಿಂದ ಹಾಗೂ ಮನೆಗಳ ಮೇಲೆ ಹಾದು ಹೋಗಿರುವ ಎಸ್ಟಿ ಲೈನ್ ಕಾಂಪೌಂಡ್ ಒಳಗೆ ವಿದ್ಯುತ್ ಕಂಬಗಳು ಇರುವಂತಹ ನಾನಾ ಸಮಸ್ಯೆಗಳನ್ನು ಬಗೆಹರಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತರಲಾಗಿದ್ದು 2 ವರ್ಷದೊಳಗೆ ಪೂರ್ಣಗೊಳ್ಳಲಿದೆ. ನಗರವನ್ನು ಮಾದರಿಯಾಗಿ ರೂಪಿಸಲು ಈ ಯೋಜನೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಸೌಂದರ್ಯೀಕರಣ ಮತ್ತು ಅಭಿವೃದ್ಧಿ ಉದ್ದೇಶದಿಂದ ಇದನ್ನು ಮಾಡಲಾಗಿದೆ. ಯಾಕಂತ ಹೇಳಿದರೆ ಅಲ್ಲಿ ಭಾಳಷ್ಟು ಸಮಸ್ಯೆಗಳಿತ್ತು. ಮನೆಗಳ ಮೇಲೆ ಎಸ್ ಟಿ ಲೈನ್ ಹೋಗಿದೆ, ಟೆರೆಸ್ನ ಮೇಲೆ ಎಲ್ ಟಿ ಲೈನ್ ಹೋಗಿದೆ, ಕಂಪೌಂಡ್ ಒಳಗಡೆ ಕಂಬಗಳಿದೆ. ಟೆಕ್ನಿಕಲ್ ಆಗಿ ಅದನ್ನು ಅವರಿಗೆ ತೆಗಿಲಿಕ್ಕೂ ಆಗೋದಿಲ್ಲ. ಆಗ ಹಿಟ್ಟು ಜನರಿಗೆ ಸಮಸ್ಯೆ ಕೂಡ ಇವತ್ತು ಆಗುವಂಥದ್ದು. ಮತ್ತು ನಗರ ಒಂದು ಸೌಂದರ್ಯೀಕರಣ ಕಾಣ್ತಾ ಇರಲಿಲ್ಲ. ಲೈನ್ಗಳು ಕಂಬಗಳು ಅಡ್ಡದಿಡ್ಡಿಯೆಲ್ಲ ಹೋಗಿ ಇದೀಗ ಅದನ್ನೆಲ್ಲ ತೆಗೆದು ಒಂದು ಮಾದರಿಯಾದ ಒಂದು ನಗರ ಪರಿವರ್ತನೆ ಮಾಡಲಿಕ್ಕೆ ಯೋಜನೆ ಅನುಷ್ಠಾನ ಸ್ಯಾಂಕ್ಷನ್ ಮಾಡಲಾಗಿದೆ. ಅದೇ ರೀತಿ ಇನ್ನು 30 ವರ್ಷ ಜಾಸ್ತಿ ಆದರೂ ಕೂಡ ಉಳ್ಳಾಲ ನಗರಕ್ಕೆ ನಮ್ಮ ಕ್ಷೇತ್ರಕ್ಕೆ ಯಾವುದೇ ಇವತ್ತು ವಿದ್ಯುತ್ ಶಕ್ತಿನ ಅಭಾವ ಉಂಟಾಗಬಾರ್ದು. ಅದು ಎಷ್ಟೇ ಫ್ಯಾಕ್ಟ್ರಿ ಬರಲಿ, ಎಷ್ಟೇ ಬಿಲ್ಡಿಂಗ್ಸ್ ಬರಲಿ, ಎಷ್ಟೇ ಇವತ್ತು ಯೋಜನೆಗೆ ಬರಲಿ. ಅದಕ್ಕಾಗಿ ಇವತ್ತಿನ 32 KVಯನ್ನು 130 KV ಆಗಿ ಪರಿವರ್ತನೆ 110 KV ಆಗಿ ಪರಿವರ್ತನೆ ಮಾಡಲಿಕ್ಕೆ ಅದು ಕೂಡ ಸ್ಯಾಂಕ್ಷನ್ ಆಗಿ ಇದೀಗ ಟೆಂಡರ್ ಆಗಿದೆ. 96 ಕೋಟಿ ರೂಪಾಯಿ ಯೋಜನೆಯಲ್ಲಿ